ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಮೊದಲನೇದಾಗಿ ಎಲ್ಲರ ಹತ್ರ ಕ್ಷಮೆ ಕೇಳುತ್ತೇನೆ. ಏಕೆಂದರೆ ನಾನು ಸ್ವಲ್ಪ ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ. ನಾನು ಸ್ವಲ್ಪ ಬಿಜಿ ಇದ್ದೆ. ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಇತ್ತು. ಆದ ಕಾರಣ ನನಗೂ ಕೂಡ ಒಂದಿಷ್ಟು ಕೆಲಸ ಇದ್ದದ ಕಾರಣ ನಾನು ವಿಡಿಯೋ ಮಾಡಿರಲಿಲ್ಲ. ಗೃಹಲಕ್ಷ್ಮಿ ಯೋಜನೆ ಕುರಿತು ಮತ್ತು PM ಕಿಸಾನ್ ಯೋಜನೆ ಹಣದ ಕುರಿತು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣದ ಬಗ್ಗೆ ಒಂದು ಮಾಹಿತಿ ನೀಡ್ತಾ ಇದ್ದೇನೆ. ಮತ್ತು ಇನ್ನು ಮುಂದೆ ನಾನು ದಿನನಿತ್ಯವಾದ ವಿಡಿಯೋ ಕೂಡ ಮಾಡುತ್ತೇನೆ. ಆದ ಕಾರಣ ದಿನಾಲೂ ಏನು ಬೇಕಾದರೂ ಹೊಸ ಅಪ್ಡೇಟ್ ಬರಲಿ, PM ಕಿಸಾನ್ ಯೋಜನೆ ಹಣದ ಬಗ್ಗೆ ಆಗಲಿ, ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಗಲಿ ಮತ್ತು ಪಿಂಚಣಿ ಹಣದ ಬಗ್ಗೆ ಆಗಲಿ, ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಹೊಸ ಮಾಹಿತಿ ಬಂದ ತಕ್ಷಣ ನಾನು ಮಾಹಿತಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ನಿಖರವಾದ ಮತ್ತು ಸತ್ಯವಾದ ಮಾಹಿತಿಯನ್ನು ಮಾತ್ರ ಹೇಳುತ್ತೇನೆ. ಯಾವುದೇ ರೀತಿ ಫೇಕ್ ಮಾಹಿತಿ ಹೇಳಲ್ಲ. ಆದ ಕಾರಣ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಮತ್ತು 28ನೇ ಕಂತಿನ ಹಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ಇನ್ನು 29ನೇ ಕಂತಿನ ಹಣಕ್ಕೋಸ್ಕರ ತುಂಬಾ ಫಲಾನುಭವಿಗಳು ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೆದಿದ್ದಾರೆ ನೋಡಿ, ಅವರು 29ನೇ ಕಂತಿನ ಹಣಕ್ಕೋಸ್ಕರ ಕಾತುರದಿಂದ ಕಾಯ್ದುಕೊಳ್ತಿದ್ರು. ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಳೆದ 2ರಿಂದ 3 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ, ಸರ್ ಇದುವರೆಗೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಮತ್ತು ನಮಗೆ ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತದೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ತುಂಬಾ ಜಿಲ್ಲೆಗಳಿಗೆ ಜಮಾಗಳು ಶುರುವಾಗಿದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಬೆಂಗಳೂರು ಜಿಲ್ಲೆಗಳಲ್ಲಿ ಮತ್ತು ಇನ್ನಿತರ ಗ್ರಾಮಗಳಲ್ಲಿ ಅಂದರೆ ಬೆಂಗಳೂರಲ್ಲಿದ್ದ ಸೌತ್ ಬೆಂಗಳೂರು, ನಾರ್ತ್ ಬೆಂಗಳೂರು, ಈ ರೀತಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರುವ ಹಳ್ಳಿಗಳಲ್ಲಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರೋ ಎಲ್ಲ ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಬೆರಳಂಕೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಜಮಾ ಆಗಿದೆ ಅಂತ ತುಂಬ ನ್ಯೂಸ್ ಚಾನಲ್ಗಳಲ್ಲಿ ಮತ್ತು ನನಗೂ ಕೂಡ ತುಂಬ ನ್ಯೂಸ್ ಬರ್ತಾ ಇದೆ. ಆದ ಕಾರಣ ನಾನು ಕೂಡ ಒಂದು ಪೋಸ್ಟ್ ಹಾಕಿದ್ದೇನೆ ನಿನ್ನೆ, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಕಮೆಂಟ್ ಮಾಡಿ ಅಂತ. ಪ್ಲೀಸ್ ಯಾರಿಗಾದರೂ ಹಣ ಜಮಾ ಆಗಿದ್ರೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಅಥವಾ ವೋಟ್ ಮಾಡಿ. ಇಲ್ಲ ಹಣ ಜಮಾ ಆಗಿಲ್ಲ ಅಂತ ನಮಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿ ನೋಡೋಣ ಇದು ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಬಂದಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಬಂದಿದೆ ಅಂತ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳು ಕೂಡ ಗೊತ್ತಾಗುತ್ತದೆ. ಆದ ಕಾರಣ ಯಾರಿಗೆಲ್ಲ ಜಮಾ ಆಗಿದೆ ಅವರು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣದ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದೆ ಅಂತ ಭಾವಿಸುತ್ತಾ, ಇದುವರೆಗೆ 29ನೇ ಕಂತಿನ ಹಣ ಬಿಡುಗಡೆಗಳು ಶುರುವಾಗಿದೆ. ಇನ್ನೂ ಕೂಡ 1,24,00,000 ಅಧಿಕ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಇನ್ನು ಅವರಿಗೆಲ್ಲ ಜಮಾ ಆಗಬೇಕಂದ್ರೆ ಒಂದು 8ರಿಂದ 10 ದಿನಗಳ ಕಾಲಾವಕಾಶ ಬೇಕು. ಆದ ಕಾರಣ ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟು ಹೇಳಿ, ಏಪ್ರಿಲ್ 8 ಅಲ್ವಾ. ಈ ವಿಡಿಯೋ ಶೂಟ್ ಮಾಡ್ತಿರೋದು ಏಪ್ರಿಲ್ 8. ಇದುವರೆಗೆ ಒಂದು 30% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಬಂದಿದೆ. ಇನ್ನುಳಿದ 17% ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಂದ್ರೆ ಒಂದು 7ರಿಂದ 8 ದಿನಗಳ ಕಾಲಾವಕಾಶ ಬೇಕು. ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ 2,000 ಹಣ ಬಂದು ತಲುಪುವಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.